ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಪುಂಡಾಟ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕುಡಿದ ಮತ್ತಿನಲ್ಲಿ ಸ್ನೇಹಿತನ ಜೊತೆ ಸೇರಿ ರೌಡಿ ಪುಂಡಾಟವನ್ನ ಮೆರೆದಿದ್ದಾನೆ. ಬ್ಯಾಟರಾಯನಪುರ ಗ್ಯಾಲಕ್ಸಿ ಕಾಂಡಿಮೆಂಟ್ಸ್ ಬಳಿ ನಡೆದಿರುವಂತಹ ಘಟನೆ ಇದು. ಐಟಿ ಸಿಟಿ ಬೆಂಗಳೂರಿನಲ್ಲಿ ಕುಡಿದ ಮತ್ತಿನಲ್ಲಿ ಸ್ನೇಹಿತನ ಜೊತೆ ಸೇರಿ ಪುಡಿ ರೌಡಿ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಬ್ಯಾಟರಾಯನಪುರ ಗ್ಯಾಲಕ್ಸಿ ಕಾಂಡಿಮೆಂಟ್ಸ್ ಬಳಿ ನಡೆದಿರುವಂತಹ ಘಟನೆ. ರೌಡಿ ಶೀಟರ್ ಮಂಜೇಶ್ ಅಲಿಯಾಸ್ ಬೆಣ್ಣೆ ಮತ್ತು ಸ್ನೇಹಿತನಿಂದ ಈ ಕೃತ್ಯ ನಡೆದಿದೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ನಡೆದಿರುವಂತಹ ಗಲಾಟೆ ಆಗಿದೆ. ಹಲ್ಲೆ ಮಾಡಿದ್ದಾನೆ. ಸಿಗರೇಟ್ ಹಣ ಕೇಳಿದ್ದಕ್ಕೆ ರೊಚ್ಚಿಗೆದ್ದು ರೌಡಿ ಅಟ್ಟಹಾಸವನ್ನೇ ಮೆರೆದುಬಿಟ್ಟಿದ್ದಾನೆ. ಡ್ಯಾಗರ್ ತೆಗೆದು ಅಂಗಡಿ ಮಾಲೀಕನಿಗೆ ಬೆದರಿಕೆ ಹಾಕಿದ್ದಾನೆ. ದಾಂಧಲೆ ವೇಳೆ ಅಂಗಡಿಯಲ್ಲಿದ್ದ ವಸ್ತುಗಳನ್ನು ಒಡೆದು ಹಾಕಿದ್ದಾರೆ ಪುಂಡರು ಎನ್ನುವಂಥದ್ದು ಗೊತ್ತಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಪುಂಡನ ಗಲಾಟೆಯ ದೃಶ್ಯಾವಳಿಗಳು. ಈ ಬಗ್ಗೆ ಬ್ಯಾಟರಾಯನಪುರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಈ ಹಿಂದೆಯೂ ಕೂಡ ನೋಡಿದ್ರಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಅಂತೇಳಿ ಗಮನಿಸ್ತಾ ಇರಬಹುದು. ಬ್ಯಾಟರಾಯನಪುರದಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಾವಳಿಗಳನ್ನ. ಕಾಂಡಿಮೆಂಟ್ಸ್ಗೆ ಬರ್ತಾರೆ, ಸಿಗರೇಟ್ ಕೇಳ್ತಾರೆ, ಸಿಗರೇಟ್ಗೆ ಹಣ ಕೊಡೋದಿಲ್ಲ. ಅಂಗಡಿ ಮಾಲೀಕ ಹಣವನ್ನು ಕೇಳಿದ್ದಾನೆ, ಆದರೆ ಕಿರಿಕ್ ತೆಗೆದು ಗಲಾಟೆ ಮಾಡಿದ್ದಾರೆ. ಅಂಗಡಿಗಳ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಈ ಪುಂಡ ಪೋಕರಿಗಳು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಅಂಗಡಿಯ ಗಾಜುಗಳು ಪುಡಿ ಪುಡಿಯಾಗಿ ಬಿದ್ದಿವೆ. ಕಾಂಡಿಮೆಂಟ್ಸ್ನಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ತಿನಿಸುಗಳು ಎಲ್ಲವೂ ಕೂಡ ರಸ್ತೆಗೆ ಬಿದ್ದಿರುವಂಥದ್ದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಎಷ್ಟರ ಮಟ್ಟಿಗೆ ಅಟ್ಟಹಾಸ ಇದೆ. ಇವ್ರಿಗೆ ಪೊಲೀಸರ ಭಯ ಇಲ್ವಾ? ಪದೇ ಪದೇ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರು ಕೂಡ ಪೊಲೀಸರು ಸುಮ್ಮನೆ ಇದ್ದಾರ? ಹಾಗಾದ್ರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸಿದ್ವಿ ಈ ಹಿಂದೆ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂಥದ್ದೇ ಘಟನೆಗಳು ನಡೆದಿತ್ತು. ಈಗ ಮತ್ತೊಂದು ಕಾಂಡಿಮೆಂಟ್ಸ್ ಮೇಲೆ ರೌಡಿ ಶೀಟರ್ ಒಬ್ಬ ದಾಂಧಲೆಯನ್ನು ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್, ಬೆಂಗಳೂರಿನಲ್ಲಿ ಕಾಂಡಿಮೆಂಟ್ಸ್ ಮತ್ತು ಬೇಕರಿಗಳ ಮೇಲೆ ಹಲ್ಲೆ ಮಾಡುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಕೂಡ ಸಾಕಷ್ಟು ಏನೋ ಒಂದು ದೂರುಗಳು ಕೂಡ ದಾಖಲಾಗಿದೆ. ಆರ್ ಟಿ ನಗರ ಇರ್ಬೋದು, ಸುದಗುಂಟೆಪಳ್ಳಿ ಆಗಿರ್ಬೋದು, HAL ಆಗಿರ್ಬೋದು, KR ಪುರಂ ಇರ್ಬೋದು, ಈ ಮತ್ತೆ ದೊಡ್ಡಬಿದ್ರಕಲ್ಲಿ ಇರ್ಬೋದು. ಹೀಗೆ 5-6 ಕಡೆ ಗಲಾಟೆಗಳಾಗಿದೆ. ಪೊಲೀಸರ ಕಡೆಗೆ ದೂರು ಕೊಟ್ಟಿದ್ದಾರೆ, ಆರೋಪಿಗಳನ್ನು ಬಂಧಿಸಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಈ ಪುಂಡರ ಒಂದು ಪುಂಡಾಟ ಕೂಡ ನಿಲ್ತಾ ಇಲ್ಲ. ನಿನ್ನೆ ದಿನ ಕೂಡ ಆಗಿರುವಂತಹ ಒಂದು ಘಟನೆ ಅಂದರೆ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಗ್ಯಾಲಕ್ಸಿ ಬಾರ್ ಬಳಿ ಇರುವಂತಹ ಒಂದು ಸಣ್ಣ ಕಾಂಡಿಮೆಂಟ್ಸ್ಗೆ ಬಂದಂತಹ ಈ ರೌಡಿ ಶೀಟರ್ ಓರ್ವ ಅವರನ್ನು ಸಿಗರೇಟ್ ಕೇಳಿದ್ದಾನೆ. ಸಿಗರೇಟ್ ಕೇಳಿದ ನಂತರ ಅವರು ಕೊಟ್ಟಿದ್ದಾರೆ. ಆಮೇಲೆ ಹಣವನ್ನು ಕೇಳಿದ್ದಾರೆ. ಹಣ ಕೇಳಿದ್ದ ವಿಚಾರಕ್ಕೆ ಆತ ನಾನು ಯಾರೋ ಅನ್ನೋದು ಗೊತ್ತಿಲ್ವ ಅಂತ ಹೇಳಿ ದರ್ಪವನ್ನು ಮೆರೆದು ಹಲ್ಲೆಯನ್ನು ಮಾಡಿದ್ದಾರೆ. ಅಂಗಡಿ ಒಳಗಡೆ ಇದ್ದಂತಹ ಬಾಟಲ್ಗಳಲ್ಲಿದೆ ತಿಂಡಿ ತಿನಿಸುಗಳಿಟ್ಟಿದ್ದಂತಹ ಬಾಟಲ್ಗಳನ್ನ ಒಡೆದಾಕಿ ಹಲ್ಲೆಗೆ ಮುಂದಾಗಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ಸಾರ್ವಜನಿಕರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈಯೋದಕ್ಕೆ ಮುಂದಾಗಿದ್ದಾರೆ. ಆಗ ಅವರು ಭಯಗೊಂಡು ಸೈಡ್ಗೆ ಹೋಗಿದ್ದಾರೆ. ಬೆಣ್ಣೆ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆಯ್ತಾ ಕೂಡ ಈ ರೌಡಿ ಶೀಟರ್ ಜೊತೆ ಸೇರಿ ಅವನ ಮೇಲೆ ಹಲ್ಲೆಗೆ ಮುಂದಾಗಿರುವಂಥದ್ದು ಎಲ್ಲವೂ ಕೂಡ ಅಲ್ಲೇ ಇದ್ದಂತಹ ಒಂದು CCTVಯಲ್ಲಿ ಸೆರೆಯಾಗಿದೆ. ಈ ದೃಶ್ಯಗಳ ಆಧಾರದ ಮೇಲೆ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಆರೋಪಿಗಳನ್ನು ಬಂಧನ ಮಾಡೋದಕ್ಕೂ ಕೂಡ ಈಗ ಪೊಲೀಸರು ಮುಂದಾಗಿರುವಂತಹದ್ದು. ಕಾಂಡಿಮೆಂಟ್ಸ್ ಮತ್ತು ಬೇಕರಿಗಳ ಮೇಲೆ ಈ ರೀತಿಯಾದಂತಹ ಹಲ್ಲೆಯನ್ನು ಖಂಡಿಸಿ ಏನು ಕಮಿಷನರ್ ಮತ್ತು ಗೃಹ ಕಚೇರಿಗೆ ಕೂಡ ಒಂದು ದೂರನ್ನು ಕೊಟ್ಟಿದ್ರು. ಇಷ್ಟಾದರೂ ಕೂಡ ಮತ್ತೆ ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾ ಇರುವಂತದ್ದು. ಸದ್ಯ ಹೊಟ್ಟೆಪಡಿಗಾಗಿ ಜೀವನ ನಡೆಸುವಂತಹ ಇಂಥವರ ಮೇಲೆ ದರ್ಪ ಮಾಡ್ತಾ ಇರುವಂತವರಿಗೆ ಕಾನೂನು ಪ್ರಕಾರ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಕೂಡ ನೊಂದಂತವರು ಮನವಿಯನ್ನು ಮಾಡ್ತಾ ಇರುವಂತಹದ್ದು. ಸಂಪತ್, ಡೀಟೇಲ್ಸ್ಗಾಗಿ